ಪುನೀತ್ ರಾಜ್ಕುಮಾರ್ ಹೋದ್ಮೇಲೆ ಅಂತೂ ಫುಲ್ ಅರ್ಧ ಫಿಲಮ್ ಸಿಟಿನೇ ಮುಳುಗೋಯ್ತು. ಈ ಯಶ್ ಮಾತ್ರ 3 ವರ್ಷಕ್ಕೊಂದು ಫಿಲಮ್ ತೆಗಿದ್ದಾರೆ. ಅವ್ರು ಬೇಕಾದ ದುಡ್ಡು ಮಾಡ್ಕೊಂಡಿದ್ದಾರೆ. ಅವ್ರು ಬೇಡ ಫಿಲಮು 3 ಅವರ್ ಒಂದೇ ಕಡೆ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ. ಅದಕ್ಕೆ ಫಿಲಮ್ಗಳು ಯಾರು ಹೋಗ್ತಾ ಇಲ್ಲ. ಮೂವಿ ಓಡೋ ಅಂಥ ಮೂವಿ ಯಾವುದೂ ಇಲ್ಲ. ಇವತ್ತು ಎಂಥ ಮೂವಿ ಬಂದ್ರೂ, ಎಂಥ ಹೈಲೈಟ್ ಮೂವಿ ಬಂದ್ರೂ ಒಂದು ವಾರ ಥಿಯೇಟ್ರಲ್ಲಿ ಓಡೋದು ಹೆಚ್ಚೆ. ಮುಂದೆ ಥಿಯೇಟ್ರೆಲ್ಲ ಮುಚ್ಚಿಬಿಟ್ಟು ಎಲ್ಲ ಮೊಬೈಲಲ್ಲೇ ನೋಡ್ಕೊಂಡೆಲ್ಲ ಇದು ಮಾಡ್ತಾ ಇದ್ದಾರೆ. ಸರ್, ಇತ್ತೀಚೆಗೆ ಕನ್ನಡ ಮೂವೀಸ್ ಯಾವುದೂ ಓಡ್ತಿಲ್ಲ. ನೀವು ನೋಡ್ತಿರ್ಬೋದು, ಎಲ್ಲ ಥಿಯೇಟರ್ಲ್ಲೂ ಖಾಲಿ ಹೊಡಿತಿದೆ. ದರ್ಶನ್ ಫ್ಯಾನ್ಸ್ ಮೂವಿ ನೋಡ್ತಿಲ್ಲ ಅಂತ ಮೂವಿ ಓಡ್ತಿಲ್ವಾ? ಯಾವ ಥರ? ದರ್ಶನ್ ಫ್ಯಾನ್ಸ್ ಅಲ್ಲ, ಥಿಯೇಟ್ರಿಗೆ ಯಾರು ಹೋಗ್ತಾನೆ ಇಲ್ಲ ಈಗ. ಎಲ್ಲ ಹೊಸರು ಫಿಲಮು ಸುಮಾರಾಗಿರುತ್ತೆ. ಫಿಲಮ್ಗಳು ಯಾವ ಥಿಯೇಟ್ರ್ ಹೋಗೋಕೆ ಇಷ್ಟನೇ ಪಡ್ತಾ ಇಲ್ಲ. ಪುನೀತ್ ರಾಜ್ಕುಮಾರ್ ಹೋದ್ಮೇಲೆ ಅಂತೂ ಫುಲ್ ಅರ್ಧ ಫಿಲಮ್ ಸಿಟಿನೇ ಮುಳುಗೋಯ್ತು. ದರ್ಶನ್ ಫ್ಯಾನ್ಸ್ ಏನು ಹೇಳ್ತಾರೆ ಅಂದರೆ, ದರ್ಶನ್ ಅವ್ರು ರಿಲೀಸ್ ಆಗೋವರೆಗೂ ನಾವು ಮೂವೀಸ್ ನೋಡಲ್ಲ, ಅದಕ್ಕೆ ಯಾವ ಮೂವೀಸು ಓಡ್ತಾ ಇಲ್ಲ ಅಂತ ಅವ್ರು ಹೇಳೋದು. ದರ್ಶನ್ ಅಭಿಮಾನಿಗಳು ಹೇಳ್ಕೋತಾರೆ ಅಷ್ಟೇ. ಅದನ್ನು ಈ ಮೇಯ್ನ್ ಇರೋದೇ ಯಾರು ಫಿಲಮೇ ಓಡ್ತಾ ಇಲ್ಲ. ಥಿಯೇಟ್ರುಗಳೆಲ್ಲ ಮುಚ್ಚಬೇಕು ಅಂತಿರಲ್ಲ, ಸಿಂಗಲ್ ಥಿಯೇಟ್ರುಗಳೆಲ್ಲ ಮುಚ್ಚಬೇಕು ಅಂತಿದ್ದಾರೆ. ಅವ್ರಿಗೂ ಬಿಸ್ನೆಸ್ ಆಗ್ತಿಲ್ಲ, ಬಾಡೆ ಕಟ್ಟೋಕ್ಕೂ ಆಗ್ತಿಲ್ಲ, ಕರೆಂಟ್ ಬಿಲ್ ಕಟ್ಟೋಕ್ಕೂ ಆಗ್ತಿಲ್ಲ. ಥಿಯೇಟ್ರುಗಳವ್ರಿಗೆ ಎಲ್ಲ ಮುಚ್ಚಬೇಕು ಅಂತಿದ್ದಾರೆ. ಫಿಲಮ್ ಎಲ್ಲಿಂದ ಓಡತ್ತೀಗ? ಫಿಲಮ್ ಯಾರು ಹೋಗ್ತಾ ಇಲ್ಲ ಈಗ. ಯಾವ ಒಳ್ಳೊಳ್ಳೆ ಇದು ಈಗ ಭೀಮಾ ಬರುತ್ತೆ ವಿಜಯ್ದು, ಅದು ಸ್ವಲ್ಪ ಜನ ಸೇರ್ತಾರೆ. ದರ್ಶನ್ ಒಳಗಡೆ ಇದ್ದಾರೆ, ಅವ್ರು ಬರೋದು ಲೇಟ್ ಆಗುತ್ತೆ. ಅವ್ರ ಫಿಲಮಲ್ಲೇ ಜನಗಳು ಬರ್ತಾರೆ. ಶಿವರಾಜ್ ಕುಮಾರ್ ಫಿಲಮ್ ಬಂದರೆ ಜನಗಳು ಬರ್ತಾರೆ. ಈ ಹೊಸಬ್ರು ಫಿಲಮ್ ಯಾರು ನೋಡ್ತಾ ಇಲ್ಲ, ಫಿಲಮ್ಗೆ ಹೋಗ್ತಾನೆ ಇಲ್ಲ. ಬಟ್ ದರ್ಶನ್ ಫ್ಯಾನ್ಸ್ ಏನಿದ್ದಾರಲ್ಲ, ಅವ್ರನ್ನ ಬಿಟ್ಟು ಬೇರೆ ಹೀರೋಗಳ ಫ್ಯಾನ್ಸ್ ಇದ್ದಾರಲ್ಲ, ಅವ್ರು ಯಾರೂ ಕನ್ನಡ ಮೂವೀಸ್ನ ಗೆಲ್ಸೋಕ್ಕಾಗಲ್ವಾ ಅಂತ? ಯಾಕೆ ಗೆಲ್ಸೋಕ್ಕಾಗಲ್ಲ? ಈಗ ವಿಜಯ್ ಬರ್ತಾರೆ ಗೆಲ್ಲಿಸ್ತಾರೆ, ಅವರು ಹೊಸಬ್ರೆ ಅಲ್ವಾ. ಶಿವರಾಜ್ ಕುಮಾರ್ ಬರ್ತಾರೆ ಗೆಲ್ಲಿಸ್ತಾರೆ, ಬೈರು ತಿರಂಡಿಗಳು ಬರ್ತಾರಲ್ಲ ಅದು ಗೆಲ್ಲತ್ತೆ. ಹೌದು, ವಿಜಯ್ದು ಅದು ಗೆಲ್ಲತ್ತೆ. ಭೀಮಾ ಬರುತ್ತೆ ಫಿಲಮ್. ಯಾರು ಇವಾಗ ಈ ಯಶ್ ಮಾತ್ರ 3 ವರ್ಷಕ್ಕೊಂದು ಫಿಲಮ್ ತೆಗಿದ್ದಾರೆ. ಅವ್ರು ಬೇಕಾದ ದುಡ್ಡು ಮಾಡ್ಕೊಂಡಿದ್ದಾರೆ. ಅವ್ರು ಬೇಡ ಫಿಲಮು, ಆರಾಮಾಗಿದ್ದಾರೆ ಅವರು. ಏನು ಕಾರಣ ಇರ್ಬೋದು ಮೂವೀಸ್ ಓಡದೇ ಇರೋದಕ್ಕೆ, ಜನಗಳು ಥಿಯೇಟ್ರಿಗೆ ಬರದೇ ಇರೋದಕ್ಕೆ? ಹೋಗ್ತಾ ಇಲ್ಲ ಮೇಡಮ್ ಥಿಯೇಟ್ರುಗಳಿಗೆ. ಸುಮ್ಮನೆ 3 ಅವರ್ ಟೈಮ್ ಪಾಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ. 3 ಅವರ್ ಒಂದೇ ಕಡೆ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ. ಅದಕ್ಕೆ ಫಿಲಮ್ಗಳು ಯಾರು ಹೋಗ್ತಾ ಇಲ್ಲ. ಸರ್, ಇತ್ತೀಚೆಗೆ ಕನ್ನಡ ಮೂವೀಸು ಯಾವುದು ಕೂಡ ಓಡ್ತಾ ಇಲ್ಲ. ಬಟ್ ದರ್ಶನ್ ಫ್ಯಾನ್ಸ್ ಹೇಳೋದೇನೆಂದರೆ, ನಾವು ಯಾರು ಮೂವಿ ನೋಡ್ತಾ ಇಲ್ಲ, ಅದಕ್ಕೆ ಯಾವುದು ಮೂವೀಸ್ ಓಡ್ತಾ ಇಲ್ಲ ಅಂತ. ಏನು ಅನ್ಸುತ್ತೆ? ಆ ಥರ ಇಲ್ಲ ಮೇಡಮ್, ನಾನು ಒಬ್ಬ ದರ್ಶನ್ ಅಭಿಮಾನಿನೇ. ಆದರೆ ಆ ಥರ ಅಂದ್ಕೊಳ್ಳೋದು ಏನಿಲ್ಲ. ಬಟ್ ಇವಾಗ ಏನಾಗಿದೆ, ಸೋಷಿಯಲ್ ಮೀಡಿಯಾ ಎಲ್ಲ ಬಂದಿದೆ. ಇವಾಗ ಏನೇ ಒಂದು ಮೂವಿ ರಿಲೀಸ್ ಆದ್ರೂ ಸಾಯಂಕಾಲ ಒಳಗಡೆ ಮೊಬೈಲ್ಗೆ ಬರುತ್ತೆ. ಅದರಿಂದ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಸೋಷಿಯಲ್ ಮೀಡಿಯಾ ತುಂಬ ಸ್ಪೀಡ್ ಇದೆ. ಅದರಿಂದಾಗಿ ಫಿಲಮ್ ಥಿಯೇಟ್ರುಗಳೆಲ್ಲ ಒಂದು ಸ್ವಲ್ಪ ಇದಾಗಿದೆ ಅಷ್ಟೇ. ಹಂಗಾಗಿ ಫಿಲಮ್ಗಳು ಓಡ್ತಾ ಇಲ್ಲ. ಬಟ್ ದರ್ಶನ್ ಫ್ಯಾನ್ಸ್ ಹೇಳೋದು ಏನು, ನಾವು ನೋಡ್ತಿಲ್ಲ ಅದಕ್ಕೆ ಓಡ್ತಿಲ್ಲ ಅಂತ. ಬಟ್ ದರ್ಶನ್ ಫ್ಯಾನ್ಸ್ನ ಬಿಟ್ಟರೆ ಬೇರೆ ಹೀರೋಗಳಿದ್ದಾರಲ್ಲ ಕನ್ನಡ ಇಂಡಸ್ಟ್ರಿ, ಅವ್ರು ಯಾರಿಗೂ ಫ್ಯಾನ್ಸೇ ಇಲ್ವಾ? ಅವ್ರು ಯಾರೂ ಮೂವೀಸು ನೋಡೋದೇ ಇಲ್ವಾ? ಅವ್ರು ಯಾರು ಗೆಲ್ಸೋಕ್ಕಾಗದೇ ಇಲ್ವಾ ಮೂವೀಸ್ ಅಂತ? ಮೇಡಮ್, ಎಲ್ಲರಿಗೂ ಫ್ಯಾನ್ಸ್ಗಳಿದ್ದಾರೆ. ಇವ್ರಿಗೆ ಆದಂಥ ಫ್ಯಾನ್ಸ್ ಇವ್ರಿಗಿದ್ದಾರೆ, ಅವ್ರಿಗೆ ಆದಂಥ ಫ್ಯಾನ್ಸ್ ಅವ್ರಿಗಿದ್ದಾರೆ. ಬಟ್ ಇಲ್ಲಿ ಫಿಲಮ್ ಕೆರಿಯರಲ್ಲಿ ಏನಾಗ್ತಿದೆ, ಒಳ್ಳೆ ಮೂವಿ ಬರ್ತಾ ಇಲ್ಲ, ಮೇನ್ ಫಾಲ್ಟು. ಆಮೇಲೆ ಮೂವಿ ಓಡೋ ಅಂಥ ಮೂವಿ ಯಾವುದೂ ಇಲ್ಲ. ಇವತ್ತು ಎಂಥ ಮೂವಿ ಬಂದ್ರೂ, ಎಂಥ ಹೈಲೈಟ್ ಮೂವಿ ಬಂದ್ರೂ ಒಂದು ವಾರ ಥಿಯೇಟ್ರಲ್ಲಿ ಓಡೋದು ಹೆಚ್ಚೆ. ಅಂದರೆ ಸಂಡೇ ಇದು ಬೆಳಗ್ಗೆ ರಿಲೀಸ್ ಆಯ್ತು ಅಂದರೆ ಸಾಯಂಕಾಲ ಒಳಗಡೆ ಎಲ್ಲ ಮೊಬೈಲಿಗೆ ಬಂದ್ಬಿಡುತ್ತೆ. ಹಂಗಾಗಿ ಫಿಲಮ್ಗಳು ಫ್ಲಾಪ್ ಆಗ್ತಾಯಿದೆ, ಓಡ್ತಾ ಇಲ್ಲ ಥಿಯೇಟ್ರುಗಳು. ಸರ್, ಇವಾಗ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಎಲ್ಲಕ್ಕೆ ತಲುಪತ್ತೆ ಅಂತ ಅನ್ಸುತ್ತೆ? ಅದೇ ಮೇಡಮ್, ಮುಂದೆ ಥಿಯೇಟ್ರೆಲ್ಲ ಮುಚ್ಚಿಬಿಟ್ಟು ಎಲ್ಲ ಮೊಬೈಲಲ್ಲೇ ನೋಡ್ಕೊಂಡೆಲ್ಲ ಇದು ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಎಲ್ಲ ಯೂಟ್ಯೂಬು. ಈಗ ಫಿಲಮ್ನ ಥಿಯೇಟರ್ ರಿಲೀಸ್ ಮಾಡೋ ಬದಲು ಯೂಟ್ಯೂಬಲ್ಲೇ ಸ್ಟಾರ್ಟಿಂಗಲ್ಲೇ ಯೂಟ್ಯೂಬಲ್ಲಿ ಬಿಡೋ ಥರ ಆಗುತ್ತೆ. ಇವಾಗ ಇದನ್ನೆಲ್ಲ ನೋಡ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿ ಅವರು ಇವಾಗ ಯಾವ ಥರ ಎಚ್ಚೆತ್ಕೋಬೇಕು ಅಂತ ಅನ್ಸುತ್ತೆ? ಯಾಕಂದರೆ ಸಾಕಷ್ಟು ಹೀರೋಗಳಿದ್ದಾರೆ, ದರ್ಶನ್ ಒಬ್ಬರೇ ಅಲ್ಲ. ಶಿವರಾಜ್ ಕುಮಾರ್ ಇರ್ಬೋದು, ಯಶ್ ಇರ್ಬೋದು, ಸುದೀಪ್ ಇರ್ಬೋದು, ತುಂಬ ಜನ ಇದ್ದಾರೆ. ಇನ್ನು ಯಾವ ಥರ ಎಚ್ಚೆತ್ಕೋಬೇಕಂತ? ಮೇಡಮ್, ಎಚ್ಚೆತ್ಕೋಬೋದು ಅಂದರೆ ಇವರು ಒಳ್ಳೆ ಮೂವಿ ಮಾಡಬೇಕು ಫಸ್ಟ್ ಆಫ್ ಆಲ್. ಅಂದರೆ ಆ ಹಳೆ ಕಾಲದಲ್ಲಿ ಮಾಡ್ತಾ ಇರೋ ಮೂವಿ, ಅದು ಮೂವಿ ನೋಡ್ತಾ ಇದ್ರೆ ಒಂಥರ ಅಟ್ರಾಕ್ಷನು. ಯಾವುದೋ ಒಂದು ಫೀಲಿಂಗ್ ಮೂವಿ ಆಗಲಿ ನೋಡ್ತಾ ಇದ್ರೆ ಒಂಥರ ಕಣ್ಣಲ್ಲಿ ನೀರು ಬರೋ ಆ ಥರ ಮೂವಿಗಳು ಮಾಡಿದ್ರೆ ಒಂದು ಮುಂಬರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಬೀಟ್ ಪ್ಲಸ್ ಕರ್ನಾಟಕ.